ಎಲ್ಲರಿಗೂ ನಮಸ್ಕಾರ. ನಾನು ಮೋನಿಕಾ ನಾರಾಯಣ ಸ್ವಾಮಿ. ನಾನು ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ರೇಕಿ ಪ್ರಾಕ್ಟೀಷನರ್ ಅಂಡ್ ಹಿಪ್ನೋಥೆರಪಿಸ್ಟ್. ಸೊ ತುಂಬಾ ಜನ ಥೆರಪಿ ತಗೊಳಕ್ಕೆ ಸೈಕಾಲಜಿಸ್ಟ್ ಬರೋದಕ್ಕೆ ಹಿಂಜರಿತಾರೆ. ಸೊ ಯಾಕೆ ಹಿಂಜರಿತಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂಡ್ ಸೈಕಾಲಜಿಸ್ಟ್ ಹತ್ರ ತುಂಬಾ ಜನ ಬರೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಅವ್ರಿಗೆ ಅವರ ಎಮೋಷನ್ಸ್ ನ ಆಚೆ ಹಾಕೋದಕ್ಕೆ ಭಯ ಇರುತ್ತೆ. ಎಲ್ಲಿ ನಾವು ಜಡ್ಜ್ ಮಾಡ್ತಿರೋ ಅನ್ನೋ ಭಯ ಇರುತ್ತೆ. ಬಟ್ ದೆನ್ ನಾವು ಜಡ್ಜ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನೀವ್ ಯಾವಾಗ ಥೆರಪೀಸ್ ತಗೊಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಸೊ ಜೀವನದಲ್ಲಿ ನಾವು ಚಿಕ್ಕ ವಯಸ್ಸಿಂದ ಅಥವಾ ದೊಡ್ಡವ್ರು ಆಗೋವರೆಗೂ ನಮ್ಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಆ ಸ್ಟೇಜ್ ಬೈ ಸ್ಟೇಜ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನಮ್ಗೆ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು, ಯಾವ ತರ ಡೀಲ್ ಮಾಡ್ಬೇಕು, ಯಾರ್ ನಮ್ಗೆ ಗೈಡ್ ಮಾಡ್ತಾರೆ, ಯಾರ್ ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಮೆಂಟಲಿ ಪ್ರೆಷರ್ಸ್ ನಮ್ ತಗೊಂತಾ ಇರ್ತೀವಿ. ಸೊ ನಾವ್ ಯಾರ ಹತ್ರ ಹೋಗಿ ಮಾತಾಡ್ಬೇಕು, ಯಾರ ಹತ್ರ ಮಾತಾಡ್ಬಾರ್ದು. ಪೇರೆಂಟ್ಸ್ ಹತ್ರ ಹೇಳ್ಕೊಳಕ್ಕಾಗಲ್ಲ, ಅವ್ರಿಗೆ ಹರ್ಟ್ ಆಗುತ್ತೆ. ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಅವ್ರು ಅರ್ಥ ಮಾಡ್ಕೊಂಡ್ರು ಬಟ್ ದೆನ್ ಕಾಸೆಪ್ಟ್ಸ್ ಮಾಡ್ತಾರೆ, ಅಥವಾ ಅವ್ರ ಹತ್ರ ಕರೆಕ್ಟ್ ಸೊಲ್ಯೂಷನ್ಸ್ ಇರೋದಿಲ್ಲ, ಏನೋ ಜೋಕ್ ತರಾನೇ ಟ್ರೀಟ್ ಮಾಡ್ತಾರೆ. ಅಥವಾ ನೀವು ಟೀಚರ್ಸ್ ಹತ್ರ ಹೋದ್ರೆ ಟೀಚರ್ಸ್ ಅಷ್ಟು ಒಬ್ಬೊಬ್ರು ರೆಸ್ಪಾಂಡ್ ಮಾಡ್ತಾರೆ, ಒಬ್ಬೊಬ್ರು ರೆಸ್ಪಾಂಡ್ ಮಾಡೋದಿಲ್ಲ. ಬಟ್ ದೆನ್ ಟೀಚರ್ಸ್ ಹತ್ರ ಹೇಳೋದು ಅಷ್ಟೊಂದು ಸೂಕ್ತ ಅಲ್ಲ, ಬಿಕಾಸ್ ಅವರು ಜಡ್ಜ್ ಮಾಡ್ಬೋದು, ಅಕಾಡೆಮಿಕ್ಸ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಈ ತರ ಟೈಮ್ ಅಲ್ಲಿ ನಿಮ್ಗೆ ಗೈಡೆನ್ಸ್ ಬೇಕಂದ್ರೆ ಸೈಕಾಲಜಿಸ್ಟ್ ಹತ್ರ ಹೋಗ್ಬೇಕಾಗತ್ತೆ. ಸ್ಟೇಜ್ ಬೈ ಸ್ಟೇಜ್ ನೀವು ವಯಸ್ಸು ಆದಂತೆ, ನಿಮ್ಮ ಏಜ್ ಬೆಳೆದಂತೆ ನಿಮ್ಮ ಎಮೋಷನ್ಸ್, ನಿಮ್ಮ ಬಯಾಲಜಿಕಲ್ ಇಶ್ಯೂಸ್, ಸೈಕಾಲಜಿಕಲ್ ಇಶ್ಯೂಸ್, ಮೆಂಟಲ್ ಇಶ್ಯೂಸ್, ಸೊ ಎಲ್ಲಾ ಇಶ್ಯೂಸ್ ಡೀಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಯಾಕೆ ಈ ತರ ಆಗ್ತಿದೆ, ಯಾಕೆ ನನ್ನ ಜೀವನದಲ್ಲಿ ಈ ತರ ಆಗ್ತಿದೆ, ನನ್ಗೆ ಮಾತ್ರ ಯಾಕೆ ಈ ತರ ಆಗ್ತಿದೆ ಅನ್ನೋ ಕ್ವೆಶ್ಚನ್ ಬರುತ್ತೆ. ನಿಮಗ್ ಮಾತ್ರ ಅಲ್ಲ, ಪ್ರತಿ ಒಬ್ಬರಿಗೂ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ದೆನ್ ಯಾರು ತೋರ್ಸ್ಕೊಳೋದಕ್ಕೆ ಹೋಗಲ್ಲ. ಯಾಕೆ ತೋರ್ಸ್ಕೊಳೋದಕ್ಕೆ ಹೋಗಲ್ಲ? ಅವ್ರಿಗೆ ಭಯ ಇರುತ್ತೆ. ಬೇರೆಯೊಬ್ರು ಎಲ್ಲಿ ನನ್ ಬಗ್ಗೆ ಕೆಟ್ಟದಾಗ ತಿಳ್ಕೊಂಡ್ಬಿಡ್ತಾರೋ, ಅಥವಾ ಒಬ್ಬೊಬ್ರದ್ದು ಆಚೆ ಬಂದಿರುತ್ತೆ ಆ ಸಮಸ್ಯೆ ಎಲ್ಲ ಆಚೆ ಬಂದಾಗ, ನೋಡ್ದಾ ಅವ್ರದ್ದು ಹೆಂಗಾಗೋಯ್ತು, ಆಮೇಲೆ ನಂದೇನಾಗ್ಬಿಡುತ್ತೆ ಪ್ರಪಂಚಕ್ಕೆ ಗೊತ್ತಾದ್ರೆ ಅಂತ ಒಂದು ನಾಲ್ಕು ಗೋಡೆ ಮಧ್ಯನೇ ಅಥವಾ ನಿಮ್ಮ ಒಳಗೇನೆ ಅದನ್ನ ಮುಚ್ಚಿಟ್ಕೊಂಡಿರ್ತೀರ. ಸೊ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಬೇಕು ನೀವು. ಸೊ ಸಾಲ್ವ್ ಮಾಡ್ಕೊಳೋದು ಹೇಗೆ? ಆ ಚೇಂಜಸ್ ನ ನೀವು ಎಕ್ಸೆಪ್ಟ್ ಮಾಡ್ಬೇಕು. ನಿಮಗೆ ಕ್ಲಾರಿಟಿ ಸಿಕ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಸೈಕಾಲಜಿಸ್ಟ್ ಹೇಳ್ಕೊಡ್ತಾರೆ. ನಾವ್ ಹೇಳ್ಕೊಡ್ತೀವಿ ಯಾವ ದಾರಿ ನಿಮ್ಗೆ ಸರಿ, ಈ ಸ್ಟೇಜ್ ಅಲ್ಲಿ ಏನೇನಾಗುತ್ತೆ, ನಿಮ್ಮ ಏಜ್ ಅಲ್ಲಿ ಏನೇನಾಗುತ್ತೆ, ಅದನ್ನ ನೀವು ಹೇಗ್ ದಾಟ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವ್ ಹೆಲ್ಪ್ ಮಾಡ್ತಾ ಇರ್ತೀವಿ. ಸೊ ಚಿಕ್ಕ ಮಕ್ಕಳಿಗೆ ಎಮೋಷನ್ಸ್ ನ ಅವ್ರಿಗೆ ಸ್ಕೂಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಸ್ಟಡೀಸ್ ಪ್ರಾಬ್ಲಮ್ಸ್ ಇರುತ್ತೆ. ಟೀಚರ್ಸ್ ಹೇಗೆ ಹೇಳ್ಕೊಡ್ತಿದ್ದಾರೆ ಅಥವಾ ಅವ್ರ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇರಲ್ಲ, ಭಯ ಬೀಳ್ತಾ ಇರ್ತಾರೆ. ಸೊ ಸ್ಟೂಡೆಂಟ್ಸ್ ಸ್ಕೂಲ್ ಅಲ್ಲಿರೋರಿಗೆ ಜಾಸ್ತಿ ಫ್ರೆಂಡ್ಸ್ ಬಗ್ಗೆ ಯೋಚನೆ ಇರುತ್ತೆ, ಸ್ಟಡೀಸ್ ಬಗ್ಗೆ ಯೋಚನೆ ಇರುತ್ತೆ. ಅಂಡ್ ಏನೇನು ಚೇಂಜಸ್ ಆಗ್ತಾ ಇರುತ್ತೆ. ಹೈಸ್ಕೂಲ್ ಆದ್ಮೇಲೆ ಪ್ಯೂಬರ್ಟಿ ಅಟೆಂಡ್ ಮಾಡಿರ್ತಾರೆ, ಸೊ ಆ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಈ ಎಲ್ಲ ಚೇಂಜಸ್ ನ ಹಾಗೆ ಹಿಡಿದಿಟ್ಕೊಂಡಿರ್ತಾರೆ. ಅಂಡ್ ಒಂದು ಚೈಲ್ಡ್ಹುಡ್ ಟ್ರಾಮಾಸ್ ಇರುತ್ತೆ, ಭಯ ಆಗ್ತಾ ಇರುತ್ತೆ ಜಾಸ್ತಿ, ಅವ್ರಿಗೆ ಫೋಬಿಯಾಸ್ ಇರುತ್ತೆ, ಚೈಲ್ಡ್ಹುಡ್ ಟ್ರಾಮಾಸ್ ಇರುತ್ತೆ. ಇದನ್ನೆಲ್ಲ ನೀವು ಚಿಕ್ಕ ವಯಸ್ಸಲ್ಲೇ ನೀವು ಪೇರೆಂಟ್ಸ್ ಆಗಿ, ಚಿಕ್ಕ ಮಕ್ಕಳಿಗೆ ಏನೂ ಅರ್ಥ ಆಗುದಿಲ್ಲ, ಪೇರೆಂಟ್ಸ್ ಆಗಿ ನೀವು ಅದನ್ನ ಹೊರಗ್ ಹಾಕಿಲ್ಲ ಅಂದ್ರೆ ಚಿಕ್ಕ ಮಕ್ಕಳಿಗೆ ಅದು ದೊಡ್ಡವರಾದ್ಮೇಲೂ ಇರುತ್ತೆ. ಸೊ ನೀವು ನನ್ ಕೇಳ್ಬೋದು, ನೀವು ಸೈಕಾಲಜಿಸ್ಟ್, ನಿಮ್ಗೆ ಟ್ರಾಮಾಸ್ ಇತ್ತಾ ಅಂತ. ನನಗೂ ಟ್ರಾಮಾಸ್ ಇತ್ತು, ನಾನು ಕೌನ್ಸಿಲಿಂಗ್ ತಗೊಂಡು ಅದನ್ನ ಆಚೆ ಹಾಕಿದ್ದೀನಿ. ಈಗಲೂ ನನಗೂ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾನು ಸೈಕಾಲಜಿಸ್ಟ್ ಹತ್ರ ಹೋಗ್ತೀನಿ. ನಾನು ಸೈಕಾಲಜಿಸ್ಟ್ ಆಗಿನೂ ನಾನು ಬೇರೆ ಸೈಕಾಲಜಿಸ್ಟ್ ಹತ್ರ ಹೋಗ್ತೀನಿ, ನನ್ನ ಎಮೋಷನ್ಸ್ ನ ಆಚೆ ಹಾಕ್ತೀನಿ. ಸೊ ಚಿಕ್ಕ ಮಕ್ಳಿಗೂ ಆಚೆ ಹಾಕ್ಸ್ಬೇಕಾಗುತ್ತೆ. ಎಲ್ಲಾನು ಹಿಡಿದಿಟ್ಕೊಂಡಿರ್ತಾರೆ, ಎಕ್ಸ್ಪ್ರೆಸ್ ಮಾಡಿರಲ್ಲ. ಒಂದಿನ ದೊಡ್ಡವರಾಗಿದ ತಕ್ಷಣ ಬರ್ಸ್ಟ್ ಔಟ್ ಆಗ್ತಾರೆ. ಅಂದ್ರೆ ಕಾಲೇಜ್ ಟೈಮ್ ಅಲ್ಲಿ ಅಥವಾ ಡಿಗ್ರಿ ಟೈಮ್ ಅಲ್ಲಿ ಅವ್ರು ಬರ್ಸ್ಟ್ ಔಟ್ ಆಗಿ ಪೇರೆಂಟ್ಸ್ ಮೇಲೆ ಎಲ್ಲಾ ಎಮೋಷನ್ಸ್ ಆಚೆ ಹಾಕ್ತಾರೆ. ಒಬ್ಬೊಬ್ರು ಆಚೆನೆ ಹಾಕೋದಿಲ್ಲ, ಸೊ ಅದನ್ನೇ ಹಿಡಿದಿಟ್ಕೊಂಡಿರ್ತಾರೆ. ಸೊ ಪೇರೆಂಟ್ಸ್ ಹೇಗೆ ಅವ್ರನ್ನ ಡೀಲ್ ಮಾಡ್ಬೇಕು, ಸ್ಟೂಡೆಂಟ್ಸ್ ನ ಹೇಗೆ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡ್ಬಂದು ಅವ್ರ ಭಯನೆಲ್ಲ ಆಚೆ ಹಾಕ್ಬೇಕು, ಅವ್ರನ್ನ ಹೇಗೆ ಆಕ್ಟಿವ್ ಮಾಡ್ಬೇಕು ಅಂತ ನಾವ್ ಹೇಳ್ಕೊಡ್ತೀವಿ. ಅಂಡ್ ಸ್ಟೂಡೆಂಟ್ಸ್ ಅಲ್ಲಿ ಕಾಲೇಜ್ ಆಗಿದ ತಕ್ಷಣ ನಿಮ್ಗೆ ರಿಲೇಶನ್ಶಿಪ್ ಇಶ್ಯೂಸ್ ಇರುತ್ತೆ, ಕೆರಿಯರ್ ಗೋಲ್ಸ್ ಇರುತ್ತೆ. ಅದನ್ನ ಹೇಗ್ ಫುಲ್ಫಿಲ್ ಮಾಡ್ಕೊಬೇಕು, ಯಾವ ಕಡೆ ನಾವು ಹೋಗ್ಬೇಕು, ಯಾವ ದಾರಿಯಲ್ಲಿ ಹೋದ್ರೆ ಸರಿ, ನನ್ನ ಟ್ಯಾಲೆಂಟ್ಸ್ ಗೆ ಯಾವ ತರ ಸಬ್ಜೆಕ್ಟ್ ಸೂಟ್ ಆಗುತ್ತೆ ಅಂತ ಕೆರಿಯರ್ ಕೌನ್ಸಿಲಿಂಗ್ ಮಾಡ್ತೀವಿ. ಕೆರಿಯರ್ ಕೌನ್ಸಿಲರ್ಸು ಇದಾರೆ, ಸೊ ಅವ್ರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕೆರಿಯರ್ ಸೈಕಾಲಜಿಸ್ಟ್ ಅವರೆಲ್ಲ ಸ್ಕೇಲ್ಸ್ ಇಟ್ಕೊಂಡಿರ್ತಾರೆ, ಸೈಕಾಲಜಿಕಲ್ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿರೋ ಸ್ಕೇಲ್ಸ್ ಇಟ್ಕೊಂಡಿರ್ತಾರೆ. ಸೊ ಅದನ್ನ ಯೂಸ್ ಮಾಡಿ ನೀವು ಯಾವ ಸಬ್ಜೆಕ್ಟ್ ತಗೊಬೇಕು, ಯಾವ ಸಬ್ಜೆಕ್ಟ್ ತಗೊಬಾರ್ದು, ನಿಮ್ಮ ಟ್ಯಾಲೆಂಟ್ ಏನು, ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಅಂಡ್ ಆಲ್ಸೋ ರಿಲೇಶನ್ಶಿಪ್ಸ್ ಬಂದಾಗ ಸೈಕಾಲಜಿಸ್ಟ್ ತರ ಹೋಗ್ಬೋದು ನೀವು. ಹೇಗ್ ರಿಲೇಶನ್ಶಿಪ್ಸ್ ನ ಹ್ಯಾಂಡಲ್ ಮಾಡ್ಬೇಕು, ಈ ಏಜ್ ಅಲ್ಲಿ ಇನ್ನೇನೆಲ್ಲ ಚೇಂಜಸ್ ಆಗುತ್ತೆ, ಬಯೋಲಾಜಿಕಲಿ ಆಗಿರ್ಬೋದು, ರಿಲೇಶನ್ಶಿಪ್ಸ್ ಅಲ್ಲಿ ಆಗಿರ್ಬೋದು, ಅಕಾಡೆಮಿಕಲ್ ಆಗಿರ್ಬೋದು. ಸೊ ಯಾವ ದಾರಿ ನಿಮ್ಗೆ ಕರೆಕ್ಟ್ ಆಗಿರುತ್ತೆ, ಯಾವ ದಾರಿಯಲ್ಲಿ ನೀವು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ, ಕ್ಲಾರಿಟಿ ಹೇಳ್ಕೊಡ್ತಾರೆ. ಅಂದ್ರೆ ನಿಮ್ಮ ಹತ್ರ ಇರೋ ಆ ಕ್ವೆಶ್ಚನ್ಸ್ ನೇ ಅವ್ರ ಆಚೆ ಹಾಕಿ ಸೊಲ್ಯೂಷನ್ಸ್ ನ ನೀವೇ ಹೇಳೋ ತರ ಮಾಡ್ತಾರೆ. ಸೊ ಸೈಕಾಲಜಿಸ್ಟ್ ಹತ್ರ ಬಂದಿದ ತಕ್ಷಣ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋದು ಸೊಲ್ಯೂಷನ್ಸ್ ಕೊಡ್ತಾರೆ ಅಂತ. ಸೊ ನಾವು ಸೊಲ್ಯೂಷನ್ಸ್ ಕೊಡೋದಿಲ್ಲ. ಸೊ ನಾವು ನಿಮ್ಮ ಮುಂದೆ ನಿಮ್ಮ ಫ್ಯೂಚರ್ ಮಂಜಾಗಿರೋದನ್ನ
ಸೊ ನಾವ್ ಅದನ್ನೆಲ್ಲ ಕ್ಲಿಯರ್ ಮಾಡಿ ಅಥವಾ ಕ್ಲಟರ್ನ ನಿಮ್ ತಲೆಯಲ್ಲಿರೋ ಥಾಟ್ಸ್ ನೆಗೆಟಿವ್ ಥಾಟ್ಸ್ನೆಲ್ಲ ಕ್ಲಿಯರ್ ಮಾಡಿ ನೀವೇ ಸೊಲ್ಯೂಷನ್ಸ್ ಹುಡ್ಕೊಬೇಕು. ಆ ತರ ಮಾಡೋದೇ ಸೈಕಾಲಜಿಸ್ಟ್ ಕೆಲಸ. ಅದ್ ಬದಲು ನೀವು ನನ್ನ ಹತ್ರ ಬಂದಿದ ತಕ್ಷಣ ನಾನ್ ನಿಮ್ಗೆ ನನ್ನ ಸೊಲ್ಯೂಷನ್ಸ್ ಕೊಡೋದಲ್ಲ. ನಿಮ್ಮ ಲೈಫಲ್ಲಿ ಏನೇನ್ ಪ್ರಾಬ್ಲಮ್ಸ್ ಆಗ್ತಿದೆ, ಏನೇನ್ ಸೊಲ್ಯೂಷನ್ಸ್ ಬೇಕು ಅನ್ನೋದನ್ನ ನೀವೇ ತಿಳ್ಕೊಂಡು ನೀವೇ ಹೇಳ್ಬೇಕಾಗತ್ತೆ. ಸೊ ನಾವು ಇಲ್ಲಿ ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಕ್ಲಾರಿಟಿ ಕೊಡ್ತಾ ಇರ್ತೀವಿ, ಹೆಲ್ಪ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಸೊ ಮೆಂಟಲ್ ಸಪೋರ್ಟ್ ಸಿಗುತ್ತೆ, ಎಮೋಷನಲ್ ಸಪೋರ್ಟ್ ಸಿಗುತ್ತೆ, ಯಾವ ರೀತಿ ನೀವು ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇರ್ತೀವಿ. ಸೊ ಯಾರೆಲ್ಲ ಸೈಕಾಲಜಿಸ್ಟ್ ಹತ್ರ ಬರ್ತಾರೋ ಫಸ್ಟ್ ಕೇಳೋದೆ ನೀವೇನಾದ್ರೂ ಒಂದ್ ಸೊಲ್ಯೂಷನ್ ಹೇಳಿ, ಯಾವ ರೀತಿ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಬರ್ತಾರೆ. ಸೊ ಅದಲ್ಲ, ಸೊ ನಿಮ್ಮ ಆನ್ಸರ್ಸ್ ನ ನೀವೇ ಹೇಳ್ಕೊಬೇಕು. ಸೊ ಈಗ ನಾನೇನಾದ್ರೂ ಒಂದು ಸೊಲ್ಯೂಷನ್ಸ್ ಕೊಡ್ತೀನಿ, ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಾದ್ರು ಸೊಲ್ಯೂಷನ್ಸ್ ಕೊಟ್ರೆ ಅದು ನಿಮ್ಗೆ ವರ್ಕ್ಔಟ್ ಆಗಲ್ಲ. ಯಾಕಂದ್ರೆ ನನ್ನ ಲೈಫೇ ಬೇರೆ, ನಿಮ್ ಲೈಫೇ ಬೇರೆ. ಸೊ ನನ್ನ ಲೈಫಿನ ಸಮಸ್ಯೆಗಳ ಬಗ್ಗೆ ನಾನೇ ಆನ್ಸರ್ಸ್ ಹುಡ್ಕೊಬೇಕು. ಅದೇ ರೀತಿ ನೀವು ಆನ್ಸರ್ಸ್ ಹುಡ್ಕೊಬೇಕು. ಸೊ ನಮ್ಮ ಸಹಾಯದಿಂದ ನೀವು ಹುಡ್ಕೊಂತೀರಾ. ಸೊ ನಮ್ಗೆ ಯಾವ್ಯಾವ ಸ್ಟೇಜ್ ಅಲ್ಲಿ ಏನೇನಾಗುತ್ತೆ, ಬಯೋಲಾಜಿಕಲ್ ಚೇಂಜಸ್ ಏನೇನಾಗುತ್ತೆ, ಮೆಂಟಲ್ ಚೇಂಜಸ್ ಏನೆಲ್ಲ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಅಂಡ್ ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಗೈಡ್ ಮಾಡ್ತಾ ಇರ್ತೀವಿ, ಹೇಳ್ಕೊಡ್ತಾ ಇರ್ತೀವಿ, ಹೆಲ್ಪ್ ಮಾಡ್ತಾ ಇರ್ತೀವಿ. ಅಂಡ್ ದೊಡ್ಡವ್ರ ವರ್ಕ್ ಪ್ರೆಷರ್ಸ್ ಬಂದ್ರೆ, ವರ್ಕ್ ರಿಲೇಟೆಡ್ ಏನಾದ್ರು ಬಂದ್ರೆ ಅವ್ರಿಗೆ ಜಾಸ್ತಿ ಪ್ರೆಷರ್ಸ್ ಇರುತ್ತೆ. ಯಾವ್ದನ್ನ ಮೊದಲು ಮಾಡ್ಬೇಕು, ಯಾವ್ದನ್ನ ಲಾಸ್ಟ್ ಮಾಡ್ಬೇಕು, ಲೈಫ್ ಸ್ಟೈಲ್ ನ ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕು, ಹೇಗ್ ಹೆಲ್ತಿಯಾಗಿ ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಕನ್ಸರ್ನ್ ಇರುತ್ತೆ. ಅವ್ರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ ವರ್ಕ್ ಪ್ಲೇಸ್ ಅಲ್ಲಿ. ಸೊ ಈಗ ವರ್ಕ್ ಪ್ಲೇಸ್ ಬಗ್ಗೆ ಮಾತಾಡಿದ್ರೆ ನಾವು ಅಡಲ್ಟ್ಸ್ಗೆ, ಸೊ ಅವ್ರು ವರ್ಕ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದ್ರೆ ಪರ್ಸನಲ್ ಲೈಫ್ ಚೆನ್ನಾಗಿರಲ್ಲ, ಅಥವಾ ಪರ್ಸನಲ್ ಲೈಫ್ ಚೆನ್ನಾಗಿದ್ರೆ ವರ್ಕ್ ಅಲ್ಲಿ ಚೆನ್ನಾಗಿರಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಸೊ ಎರಡು ಬ್ಯಾಲೆನ್ಸ್ ಮಾಡ್ತಿರೋರು ಅಪರೂಪ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎರಡ್ ಕಡೆ ಒಂದ್ ಕಡೆ ಆದ್ರೂ ಅವ್ರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಬ್ಯಾಲೆನ್ಸ್ ಮಾಡಕ್ ಅವ್ರಿಗೆ ಆಗ್ತಿರಲ್ಲ, ಅಥವಾ ಜಾಬ್ ಅಲ್ಲೇ ಸಕ್ಸಸ್ ಇಲ್ಲ, ಅಥವಾ ಮನೇಲೂ ಸಕ್ಸಸ್ ಇಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ. ಸೊ ತುಂಬಾ ಸ್ಟ್ರೆಸ್ ಇರುತ್ತೆ ಜಾಬ್ ಅಲ್ಲಿ, ಏನೋ ಸೊ ಮನೆಯಲ್ಲಿನೂ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಅಂತವ್ರಿಗೆ ಕ್ಲಾರಿಟಿ ಬೇಕು ಜೀವನದಲ್ಲಿ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿದ್ಯಾ, ಅಥವಾ ನಾನು ನನ್ನ ರಿಲೇಶನ್ಶಿಪ್ಸ್ ನ ಉಳ್ಸ್ಕೊಂತಾ ಇದ್ದೀನಾ ಅಂತ ತಿಳಿದಿರ್ಬೇಕಾಗತ್ತೆ. ಹೇಗೆ ಮನೇನು ಬ್ಯಾಲೆನ್ಸ್ ಮಾಡಿ ಕೆಲಸನೂ ಬ್ಯಾಲೆನ್ಸ್ ಮಾಡೋದು, ಅಂಡ್ ಆಲ್ಸೋ ಹೆಲ್ತಿ ಆಗಿ ಇಟ್ಕೊಳೋದು. ತುಂಬಾ ಜನ ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ, ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ, ತುಂಬಾನೇ ಸ್ಟ್ರೆಸ್ ಇಟ್ಕೊಂಡಿರ್ತಾರೆ. ಅಂಡ್ ವಿಮೆನ್ಸ್ ಬಗ್ಗೆ ಮಾತಾಡಿದ್ರೆ ಇನ್ಸೆಕ್ಯೂರಿಟೀಸ್ ಅಂಡ್ ಜಾಬ್ ಇಲ್ಲ, ಮನೆ ಮಕ್ಕಳು, ನನ್ನ ಲೈಫ್ ಏನಾಯ್ತು, ನನ್ನ ಗೋಲ್ಸ್ ಏನಾಯ್ತು, ನಿಮ್ಮ ಗೋಲ್ಸ್ ನೆಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತೀರಾ. ಸೊಸೈಟಿ ಪ್ರೆಷರ್ಸ್ ಇರುತ್ತೆ, ಜಡ್ಜ್ಮೆಂಟಲ್ಸ್ ಇರುತ್ತೆ ನಿಮ್ಗೆ. ಅವ್ರು ಆ ತರ ಜಡ್ಜ್ ಮಾಡ್ತಾರೆ, ಇವ್ರು ಈ ತರ ಜಡ್ಜ್ ಮಾಡ್ತಾರೆ, ನಾನು ಏನೇ ಮಾಡಿದ್ರು ನನ್ನ ಜಡ್ಜ್ ಮಾಡ್ತಾರೆ ಅನ್ನೋ ಕ್ವೆಶ್ಚನ್ ಯಾವಾಗ್ಲೂ ತಲೆಯಲ್ಲಿ ಇರುತ್ತೆ. ನೀವ್ ಎಷ್ಟೇ ಮಾಡಿ ನೀವು ಸಕ್ಸಸ್ ಸಿಗುತ್ತೋ ಸಿಗಲ್ವೋ, ನಿಮ್ಮ ಲೈಫ್ ತುಂಬಾನೇ ಸ್ಟ್ರಗ್ಲಿಂಗ್ ಆಗಿರುತ್ತೆ. ಸೊ ಕೆಲವೊಬ್ರದ್ದು ಮಾತ್ರ ಸ್ಮೂತ್ ಆಗಿ ಹೋಗೋದು ವಿಮೆನ್ಸ್ ಆಗಿ ಹುಟ್ಟಿ. ಅಂಡ್ ನಾವು ಸಕ್ಸಸ್ ಆಗೋದಕ್ಕೆ ತುಂಬಾನೇ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ, ತುಂಬಾನೇ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಸೊ ಹೆಲ್ತ್ ನ ವಿಮೆನ್ಸ್ ತುಂಬಾನೇ ಅಪ್ಸೆಟ್ ಮಾಡ್ಕೊಂಡಿರ್ತಾರೆ, ನಾನ್ ಮಾಡ್ಲೇಬೇಕು, ಚಾಲೆಂಜಸ್ ಹಾಕಿರ್ತಾರೆ ಮನೆಯವ್ರ ಮೇಲೆನೆ, ನಾನ್ ಮಾಡೇ ಮಾಡ್ತೀನಿ, ಇದೇ ರೀತಿ ಇರ್ತೀನಿ ಅಂತ. ಸೊ ಅದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ನಿಮ್ಮ ಹೆಲ್ತ್ ಪ್ರಾಪರ್ ಆಗಿರ್ಬೇಕು, ಮೆಂಟಲಿ ನೀವ್ ಸ್ಟ್ರಾಂಗ್ ಇರ್ಬೇಕು. ನೀವ್ ವರ್ಲ್ಡ್ ಹತ್ರ ಎಷ್ಟೇ ಫೈಟ್ ಮಾಡಿ ಪರವಾಗಿಲ್ಲ, ಬಟ್ ದೆನ್ ನೀವು ಮೆಂಟಲಿ ಸ್ಟ್ರಾಂಗ್ ಇರ್ಬೇಕು. ಅಂಡ್ ಆಲ್ಸೋ ನಿಮ್ ಹೆಲ್ತ್ ನ ನೀವು ಕಾಪಾಡ್ಕೊಂತಾ ಇರ್ಬೇಕು. ಅಂಡ್ ಪೇರೆಂಟ್ಸ್ ಬಂದ್ರೆ, ಪೇರೆಂಟ್ಸ್ ತುಂಬಾನೇ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಮಕ್ಕಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನೀವು ದುಡ್ದು ನಿಮ್ಮ ಹೆಲ್ತ್ ನ ಹಾಳ್ ಮಾಡ್ಕೊಂಡಿರ್ತೀರಾ. ಸೊ ತುಂಬಾನೇ ಕಾಯಿಲೆ ಬಂದಿರುತ್ತೆ, ಡಯಾಬಿಟಿಸ್, ಥೈರಾಯ್ಡ್, ಬೇರೆ ಬೇರೆ ಅಂತದ್ದು ಬಂದಿರುತ್ತೆ. ನೀವ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ, ಮನೆ ಕಟ್ಟಬೇಕು, ಸೈಟ್ ತಗೊಬೇಕು, ಕಾರ್ ತಗೊಬೇಕು, EMIs ಇದೆ. ಸೊ ತುಂಬಾನೇ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಪೇರೆಂಟ್ಸ್ ಅಷ್ಟೇ ಹೆಲ್ತ್ ನ ನೋಡ್ಕೊಬೇಕು. ಅಂಡ್ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು, ತುಂಬಾನೇ ಸ್ಟ್ರೆಸ್ ತಗೊಬಾರ್ದು. ಅಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ಬಂದ್ರೆ, ಓಲ್ಡ್ ಜನರೇಷನ್ ಬಂದ್ರೆ, ಮಕ್ಕಳು ಜೊತೆಲಿಲ್ಲ, ಅಥವಾ ರಿಲೇಶನ್ಶಿಪ್ ಇಶ್ಯೂಸ್ ಇರುತ್ತೆ. ಸೊ ನಾನು ಎಂಟಿ ನೆಸ್ಟ್ ಸಿಂಡ್ರೋಮ್ ನ ಫೇಸ್ ಮಾಡ್ತಾ ಇರ್ತಾರೆ, ನಾನು ಒಬ್ನೇ ಇರ್ಬೇಕಾಗತ್ತೆ, ಅಥವಾ ನಾನು ಹೆಂಡತಿ ಇಲ್ಲ ಅಂದ್ರೆ ಏನು, ನನ್ ಮಕ್ಳು ಚೆನ್ನಾಗಿ ನೋಡ್ಕೊಂತಾರ ಅನ್ನೋದು ಪ್ರಾಬ್ಲಮ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಎಲ್ಲಾ ಸ್ಟೇಜಸ್ ಅಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ನಿಮ್ಗೆ. ಏನಾದ್ರೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ನೀವು ಸೈಕಾಲಜಿಸ್ಟ್ ನ ಹೋಗ್ ನೋಡಿ. ಸೊ ಥೆರಪಿಗೆ ತುಂಬಾ ಜನ ಹೋಗಲ್ಲ, ಯಾಕಂದ್ರೆ ಎಕ್ಸ್ಪೆನ್ಸಿವ್ ಅಂತಾರೆ. ಸೊ ಎಕ್ಸ್ಪೆನ್ಸಿವ್ ಇಲ್ದಿರೋ ಕಡೆನೂ ಹೋಗ್ಬೋದು ನೀವು, ಎಲ್ಲಾ ಸೈಕಾಲಜಿಸ್ಟ್ ತುಂಬಾನೇ ಚಾರ್ಜ್ ಮಾಡಲ್ಲ. ಸೊ ಯಾಕೆ ಸೈಕಾಲಜಿಸ್ಟ್ ಅಷ್ಟ್ ಚಾರ್ಜ್ ಮಾಡ್ತಾರೆ ಅಂದ್ರೆ, ಬಿಕಾಸ್ ಜಾಸ್ತಿ ಕ್ಲೈಂಟ್ಸ್ ಹೋಗೋದಿಲ್ಲ. ಹಾಸ್ಪಿಟಲ್ ಆದ್ರೆ ದಿನ ಹೋಗ್ತಾರೆ, ಡಾಕ್ಟರ್ಗೆ ದಿನ ಕ್ಲೈಂಟ್ ಸಿಗ್ತಾರೆ. ದೆನ್ ಸೈಕಾಲಜಿ ಪ್ರೊಫೆಷನ್ ತಗೊಂಡಿರೋರಿಗೆ ಯಾವಾಗ್ಲೂ ಕ್ಲೈಂಟ್ ಸಿಕ್ಕೋದಿಲ್ಲ, ಕಮ್ಮಿ ಸಿಕ್ಕೋದು ಕ್ಲೈಂಟ್ಸ್. ಸೊ ಅದಕ್ಕೋಸ್ಕರ ಅವ್ರು ಅವರ ಮಂತ್ಲಿ ಎಕ್ಸ್ಪೆನ್ಸಸ್ ನ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರು ಅಷ್ಟೊಂದ್ ಏನ್ ಚಾರ್ಜ್ ಮಾಡಲ್ಲ. ಬಟ್ ದೆನ್ ಹಾಸ್ಪಿಟಲ್ ಡಾಕ್ಟರ್ ಕಂಪೇರ್ ಮಾಡಿ ಸೈಕಾಲಜಿಸ್ಟ್ ಡಬಲ್ ಟ್ರಿಬಲ್ ಆಗಿರುತ್ತೆ. ಸೊ ಕ್ಲೈಂಟ್ಸ್ ಸೈಕಾಲಜಿಸ್ಟ್ ಹತ್ರ ಹೋಗ್ತಾನೆ ಇದ್ರೆ, ಮೀಟ್ ಆಗ್ತಾನೆ ಇದ್ರೆ ಎಕ್ಸ್ಪೆನ್ಸಸ್ ಕಮ್ಮಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇನ್ನೊಂದು ಏನಂದ್ರೆ, ಯಾಕೆ ಸೈಕಾಲಜಿಸ್ಟ್ ಹತ್ರ ಹೋಗಲ್ಲ ಅಂದ್ರೆ, ನನ್ನ ಲೈಫ್ ಬಗ್ಗೆ ನಾನ್ ಯಾರ ಹತ್ರನು ಶೇರ್ ಮಾಡಿಲ್ಲ, ನಾನ್ ಯಾಕೆ ಸೈಕಾಲಜಿಸ್ಟ್ ಹತ್ರ ಹೋಗಿ ಶೇರ್ ಮಾಡ್ಬೇಕು. ಅವ್ರೇನಾದ್ರೂ ನಮ್ಮ ಇನ್ಫಾರ್ಮೇಶನ್ ನ ಬೇರೆಯೊಬ್ರು ಕೊಟ್ಬಿಟ್ರೆ, ಅಥವಾ ನಮ್ಮ ತಂದೆ ತಾಯಿಗೆ ಹೇಳ್ಬಿಟ್ರೆ, ಅಥವಾ ಬೇರೆಯೊಬ್ರಿಗೆ ಹೇಳ್ಬಿಟ್ರೆ, ಅದನ್ನ ದೊಡ್ಡದ್ ಮಾಡ್ಬಿಟ್ರೆ ಅಂದ್ರೆ
ಸೊ ಇಲ್ಲ, ಆ ರೀತಿ ಸೈಕಾಲಜಿಸ್ಟ್ ಮಾಡೋದಿಲ್ಲ. ನಾವು ಲೀಗಲಿ ಫಾಲೋ ಮಾಡ್ತೀವಿ, ನಾವು ಕನ್ಸೆಂಟ್ ಫಾರ್ಮ್ ತಗೊಂಡಿರ್ತೇವೆ ಅಂಡ್ ನಮಗೂ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ನಮ್ಮ ಎಥಿಕ್ಸ್ ನ ನಾವು ಫಾಲೋ ಮಾಡ್ತೀವಿ, ಕಾನ್ಫಿಡೆನ್ಶಿಯಾಲಿಟಿನ ನಾವು ಮೇಂಟೈನ್ ಮಾಡ್ತೀವಿ. ಸೊ ನೀವು ಹೇಳಿದ ಇನ್ಫಾರ್ಮೇಶನ್ ನಿಮ್ಮ ಪೇರೆಂಟ್ಸ್ಗೂ ಗೊತ್ತಾಗೋದಿಲ್ಲ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಗೊತ್ತಾಗೋದಿಲ್ಲ, ನಿಮ್ಮನ್ನ ಯಾರು ಕರ್ಕೊಂಡ್ ಬಂದಿರ್ತಾರೋ ಅವ್ರಿಗೂ ಗೊತ್ತಾಗೋದಿಲ್ಲ. ಸೊ ಅಷ್ಟು ಕಾನ್ಫಿಡೆನ್ಶಿಯಲ್ ಆಗಿ ನಾವು ವರ್ಕ್ ಮಾಡ್ತೀವಿ. ತುಂಬಾ ಜನಕ್ಕೆ ಡಾಕ್ಟರ್ಸ್ಗೆ, ಸೈಕಾಲಜಿಸ್ಟ್ಗೆ, ಸೈಕಿಯಾಟ್ರಿಸ್ಟ್ಗೆ ಡಿಫ್ರೆನ್ಸ್ ಗೊತ್ತಿರಲ್ಲ. ಸೈಕಾಲಜಿಸ್ಟ್ ಏನ್ ಮಾಡ್ತಾರೆ, ಸೈಕಿಯಾಟ್ರಿಸ್ಟ್ ಏನ್ ಮಾಡ್ತಾರೆ ಅಂತ. ಸೊ ಅಂತವ್ರು ಮೂರ್ ಪ್ರೊಫೆಷನ್ ಡಾಕ್ಟರ್ಸ್ ಅಂತಾನೆ ಅನ್ಕೊಂತಾರೆ. ತುಂಬಾ ಜನ ಕ್ಲೈಂಟ್ಸ್ ನನ್ನ ಡಾಕ್ಟರ್ಸ್ ಅಂತಾನೆ ಕರೀತಾರೆ, ಸೊ ಡಾಕ್ಟರೇ ಅಂತಾನೆ ಕರೀತಾರೆ. ಯಾಕಂದ್ರೆ ಅವ್ರು ನನ್ನ ಬ್ರೈನ್ ಡಾಕ್ಟರ್ ಅಂತ ತಿಳ್ಕೊಂಡಿರ್ತಾರೆ. ಸೊ ಸೈಕಿಯಾಟ್ರಿಸ್ಟ್ಗೂ, ಸೈಕಾಲಜಿಸ್ಟ್ಗೂ ಅಂಡ್ ಡಾಕ್ಟರ್ಸ್ಗೂ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಿರಲ್ಲ. ಸೊ ನಾನು ಎಕ್ಸ್ಪ್ಲೈನ್ ಮಾಡಿದ್ರು ಅದೆಲ್ಲ ಗೊತ್ತಿಲ್ಲ, ನೀವು ಡಾಕ್ಟರೇ ಅಂತಾನೆ ಕರೆಯೋದು ತುಂಬಾ ಜನ. ಸೊ ನಾವು ಟಾಕಿಂಗ್ ಥೆರಪಿ ಮಾಡ್ತೀವಿ, ಬೇರೆ ಬೇರೆ ಥೆರಪಿ ಮಾಡ್ತೀವಿ. ಸೈಕಿಯಾಟ್ರಿಸ್ಟ್ ಮೆಡಿಸಿನ್ಸ್ ನ ಪ್ರಿಫರ್ ಮಾಡ್ತಾರೆ ಅಂಡ್ ಡಾಕ್ಟರ್ಸ್ ನಿಮ್ಗೆ ಗೊತ್ತು, ಅವರು ಮೆಡಿಕಲಿ ಬೇರೆ ಇಶ್ಯೂಸ್ ನ ಟ್ರೀಟ್ ಮಾಡ್ತಾ ಇರ್ತಾರೆ. ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಅದ್ರ ಬಗ್ಗೆ ತಿಳ್ಕೊಂಡು ಆ ಪರ್ಟಿಕ್ಯುಲರ್ ಸೈಕಾಲಜಿಸ್ಟ್ ಹತ್ರ ನೀವು ಹೋಗ್ಬೇಕಾಗುತ್ತೆ. ಸೈಕಾಲಜಿಯಲ್ಲಿ ತುಂಬಾ ತರದ ಸೈಕಾಲಜಿಸ್ಟ್ ಇರ್ತಾರೆ. ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. ಯಾವ ಪ್ರಾಬ್ಲಮ್ ನೀವು ಡೀಲ್ ಮಾಡ್ತಾ ಇದ್ದೀರಾ, ಆ ಪ್ರಾಬ್ಲಮ್ ಇರೋ ಡೀಲ್ ಮಾಡ್ತಾ ಇರೋ ಅಂತ ಸೈಕಾಲಜಿಸ್ಟ್ ನ ನೀವು ಮೀಟ್ ಮಾಡ್ಬೇಕಾಗುತ್ತೆ. ಸೊ ಭಯ ಬೀಳ್ಬೇಡಿ, ಯಾಕೆ ಸೈಕಾಲಜಿಸ್ಟ್ ಹತ್ರ ಹೋಗ್ಬೇಕು. ಸೊ ತುಂಬಾ ಜನ ಹೇಳ್ತಾರೆ ಸೈಕಾಲಜಿಸ್ಟ್ ಹತ್ರ ಹೋಗಿದ ತಕ್ಷಣ ನಿಮ್ಗೇನ್ ಮೆಂಟಲ್ ಇರ್ತಿದ್ಯಾ, ಯಾಕೆ ನೀವೇನ್ ಹುಚ್ಚ, ಅಂದ್ರೆ ಫುಲ್ ನ್ಯೂರಾಲಜಿಕಲ್ ಆಗಿ ನಿಮ್ಮ ಬ್ರೈನ್ ಡ್ಯಾಮೇಜ್ ಆಗಿದೆ ಅನ್ನೋ ಸ್ಟೇಜ್ ಅಲ್ಲಿ ನೀವು ಸೈಕಾಲಜಿಸ್ಟ್ ನ ನೋಡೋದಲ್ಲ. ಸೊ ತುಂಬಾ ಜನಕ್ಕೆ ಸೈಕಾಲಜಿಸ್ಟ್ ನ ಮೀಟ್ ಮಾಡಿದ ತಕ್ಷಣ ಹುಚ್ಚಿಡ್ದಿದೆ, ಕಂಪ್ಲೀಟ್ ಆಗಿ ಹುಚ್ಚಿಡ್ದಿದೆ ಅನ್ನೋ ತರ ಮಾತಾಡ್ತಾರೆ. ನಿಮ್ ಜೀವನದಲ್ಲಿ ಏನೇ ಒಂದ್ ಪ್ರಾಬ್ಲಮ್ ಆದ್ರೂ ಅಥವಾ ನೀವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಹರ್ಟ್ ಆದ್ರೂ ನೀವು ಸೈಕಾಲಜಿಸ್ಟ್ ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಆ ಹರ್ಟ್ ನ ಮನ್ಸಲ್ಲಿ ಇಟ್ಕೊಂಬಾರ್ದು, ಅದನ್ನ ಆಚೆ ಹಾಕ್ಬೇಕು. ಸೊ ಕಂಪ್ಲೀಟ್ ಆಗಿ ಬ್ರೈನ್ ಡ್ಯಾಮೇಜ್ ಆದಾಗ ಅಥವಾ ನಿಮ್ಗೆ ನೀವ್ ಯಾರು ಅನ್ನೋ ಅರಿವಿಲ್ದಿದ್ದಾಗ ಸೈಕಾಲಜಿಸ್ಟ್ ಹತ್ರ ಹೋಗೋದಲ್ಲ. ಸೊ ಏನೇ ಪ್ರಾಬ್ಲಮ್ಸ್ ಆದ್ರೂ, ನಿಮ್ಗೆ ರಿಲೇಶನ್ಶಿಪ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಫ್ಯಾಮಿಲಿಲಿ ಆಗಿರ್ಬೋದು, ಸೊ ಆಗ ನೀವು ಸೈಕಾಲಜಿಸ್ಟ್ ನ ನೋಡ್ಬೇಕಾಗುತ್ತೆ. ನಾನು ಇಷ್ಟು ಕ್ಲಾರಿಟಿ ಕೊಟ್ಟಿದೀನಿ ಸೈಕಾಲಜಿಸ್ಟ್ ಬಗ್ಗೆ. ಸೊ ಸೈಕಾಲಜಿಸ್ಟ್ ನ ಮೀಟ್ ಮಾಡಿ, ಏನೇ ಪ್ರಾಬ್ಲಮ್ಸ್ ಆದ್ರೂ ಮೀಟ್ ಮಾಡಿ. ಸೊ ಡಾಕ್ಟರ್ ನ ಜ್ವರ ಬಂದಿದ ತಕ್ಷಣ ಹೇಗ್ ಡಾಕ್ಟರ್ ಹತ್ರ ಹೋಗ್ತಿರೋ ಅದೇ ರೀತಿ ನಿಮ್ಗೆ ಏನಾದ್ರು ಹರ್ಟ್ ಆದ್ರೆ, ಪ್ರಾಬ್ಲಮ್ಸ್ ಆದ್ರೆ, ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ, ರಿಲೇಶನ್ಶಿಪ್ ಇಶ್ಯೂಸ್ ಆದ್ರೆ ಸೈಕಾಲಜಿಸ್ಟ್ ನ ಮೀಟ್ ಮಾಡಿ. ಕಾನ್ಫಿಡೆನ್ಶಿಯಲ್ ಆಗಿರ್ತಾರೆ, ಯಾರಿಗೂ ನಿಮ್ಮ ಇನ್ಫಾರ್ಮೇಶನ್ ನ ಬಿಟ್ಕೊಡೋದಿಲ್ಲ. ನಾವು ಲೀಗಲ್ ಆಗಿ ವರ್ಕ್ ಮಾಡ್ತೀವಿ, ನಮ್ಮ ಎಥಿಕ್ಸ್ ನ ಫಾಲೋ ಮಾಡ್ತೀವಿ ಅಂಡ್ ನಾವು ಇಲ್ಲಿ ಇರೋದೇ ಹೆಲ್ಪ್ ಮಾಡೋದಕ್ಕೋಸ್ಕರ, ಸಪೋರ್ಟ್ ಮಾಡೋದಕ್ಕೋಸ್ಕರ. ಸೊ ನಾನ್ ಹೇಳಿದೆಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂತೀನಿ. ಅಂಡ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಆಲ್ಸೋ ಯಾರಿಗೆಲ್ಲ ಸೆಷನ್ಸ್ ಬೇಕೋ, ನಂದು ತುಂಬಾ ವಿಡಿಯೋಸ್ ಮಾಡಿದೀನಿ. ಸೊ 60 ಮೇಲೆ ವಿಡಿಯೋಸ್ ಮಾಡಿದೀನಿ. ಇದ್ರಲ್ಲಿ ಗೊತ್ತಾಗುತ್ತೆ ನಾನ್ ಯಾವ ರೀತಿ ಹ್ಯಾಂಡಲ್ ಮಾಡ್ತೀನಿ ಕೇಸಸ್ ನ, ಅಂಡ್ ಆಲ್ಸೋ ಯಾವ ರೀತಿ ಮನುಷ್ಯರನ್ನ ಅರ್ಥ ಮಾಡ್ಕೊಂತೀನಿ, ಯಾವ ರೀತಿ ನನ್ನ ಕೆಲಸ ಇರುತ್ತೆ ನನ್ನ ಕ್ಲೈಂಟ್ಸ್ ಜೊತೆ ಅನ್ನೋದು ತಿಳಿದಿರುತ್ತೆ ಸ್ವಲ್ಪ. ಸೊ ನಿಮ್ಗೆ ಏನಾದ್ರು ನಾನು ಕಾನ್ಫಿಡೆನ್ಶಿಯಲ್ ಆಗಿ ಇದೀನಿ ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನನ್ನ ಸೆಷನ್ಸ್ ಗೋಸ್ಕರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೈಕಾಲಜಿ ಸೆಷನ್ಸ್, ಸೈಕಾಲಜಿಕಲ್ ಇಶ್ಯೂಸೇ ಅಲ್ದಿರ ರೇಕಿ, ಸ್ಪಿರಿಚುವಲ್ ಹೀಲಿಂಗ್ಸ್, ಹೆಲ್ತ್ ಹೀಲಿಂಗ್ಸ್ ಮಾಡ್ತೀನಿ. ಸೊ ಅದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಆಲ್ಸೋ ಥೆರಪಿ ಮಾಡ್ತೀನಿ. ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ನಾನು ವರ್ಕ್ ಮಾಡ್ತಾ ಇರ್ತೀನಿ, ನಿಮ್ಮ ಥಾಟ್ಸ್ ಮೇಲೆ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಸೊ ನನ್ನ ಅಪ್ರೋಚ್ ಬಂದು CBT, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ನಾನು ಜಾಸ್ತಿ ಥಾಟ್ಸ್ ಮೇಲೆ, ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ, ಸೈಕೋ ಅನಾಲಿಸಿಸ್, ಸೈಕೋ ಡೈನಮಿಕ್ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಇರ್ತೀನಿ. ಸೊ ಹ್ಯೂಮನ್ ಬಿಹೇವಿಯರ್ಸ್, ಥಾಟ್ಸ್, ಎಮೋಷನ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಅಂಡ್ ನನ್ನ ಬಗ್ಗೆ ನಾನು ಇಷ್ಟು ಹೇಳಿದೀನಿ. ನೀವು ಸೆಷನ್ ನ ಬುಕ್ ಮಾಡ್ಕೊಬಹುದು, ಸೈಕಾಲಜಿಗಾಗಿರ್ಲಿ, ರೇಖಿಗಾಗಿರ್ಲಿ ಅಂಡ್ ಆಲ್ಸೋ ಹಿಪ್ನಾಸಿಸ್ಗಾಗಿರ್ಲಿ. ಈ ಮೂರಕ್ಕಾಗಿ ನೀವು ಸೆಷನ್ಸ್ ನ ಬುಕ್ ಮಾಡ್ಕೊಬಹುದು. ಇಮೇಲ್ ID ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಹೋಗಿ ಅಲ್ಲಿ ನನಗೆ ಇಮೇಲ್ ಮಾಡ್ಬೋದು. ಅಂಡ್ ಐ ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ನಾನು ಏನೆಲ್ಲ ಮಾಡ್ತೀನಿ, ಸೈಕಾಲಜಿಸ್ಟ್ ಏನೆಲ್ಲ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಆಲ್ಸೋ ಶೇರ್ ಮಾಡಿ. ಥ್ಯಾಂಕ್ ಯು.